ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ಯಾರ ನಾಮದ ಸ್ಮರಣೆಯಿಂದ ನಮ್ಮ ಮನಸ್ಸುಗಳಿಗೆಲ್ಲ ಶಾಂತಿ ದೊರೆಯುತ್ತದೆಯೋ, ಯಾರ ಚರಿತ್ರಾ ಪಠಣದಿಂದ ನಮ್ಮ ಬದುಕೆಲ್ಲ ಪಾವನವಾಗುತ್ತದೆಯೋ, ಆ ದಿವ್ಯ ಚೇತನವೇ ಪ್ರಭು ಶ್ರೀರಾಮಚಂದ್ರರು. ರಾಮೋ ವಿಗ್ರಹವಾನ್ ಧರ್ಮ ಎಂದರೆ ಪ್ರಭು ಶ್ರೀರಾಮಚಂದ್ರರು ಕೇವಲ ಧರ್ಮವನ್ನು ಪಾಲಿಸುವವರಲ್ಲ, ಬದಲಾಗಿ ಅವರೇ ಧರ್ಮದ ಜೀವಂತ ಸ್ವರೂಪ ಎಂದರ್ಥ ಬರುತ್ತದೆ. ಪ್ರಭು ಶ್ರೀರಾಮಚಂದ್ರರು ದೇವರಾಗಿದ್ದರೂ ಸಹ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಕಷ್ಟಗಳನ್ನೆಲ್ಲ ಅನುಭವಿಸಿ ಮೌಲ್ಯಗಳನ್ನು ಹೇಗೆ ಪಾಲಿಸಬೇಕು ಎಂದು ಜಗತ್ತಿಗೆ ತೋರಿಸಿಕೊಟ್ಟವರು. ಸೂರ್ಯವಂಶದ ಕುಡಿಯಾಗಿ ಜನಿಸಿ ಅರಮನೆಯ ಸುಖವನ್ನೆಲ್ಲ ತ್ಯಜಿಸಿ ಕಾಡಿನ ಸಂಕಷ್ಟಗಳನ್ನೆಲ್ಲ ನಗುನಗುತ್ತಾ ಸ್ವೀಕರಿಸಿದಂತಹ ಪ್ರಭು ಶ್ರೀರಾಮಚಂದ್ರರ ಜೀವನ ನಮಗೆ ಕಲಿಸುವುದು ಒಂದೇ: ಸತ್ಯ ಮತ್ತು ಧರ್ಮದ ಹಾದಿ ಎಂದಿಗೂ ಅಜೇಯ ಎಂಬುದು. ಅಧಿಕಾರಕ್ಕಿಂತಲೂ ಕರ್ತವ್ಯ ದೊಡ್ಡದು ಎಂದು ಜಗತ್ತಿಗೆ ಸಾರಿ ತಿಳಿಸಿದ ಮಹಾನ್ ಮಾನವತಾವಾದಿ, ಸಮುದ್ರದಂತಹ ಗಾಂಭೀರ್ಯ, ಹಿಮಾಲಯದಂತಹ ಧೈರ್ಯ ಮತ್ತು ಚಂದಿರನಂತಹ ತಂಪು ವ್ಯಕ್ತಿತ್ವ ಹೊಂದಿದ್ದವರೇ ಪ್ರಭು ಶ್ರೀರಾಮಚಂದ್ರರು. ಸತ್ಯ, ಧರ್ಮ ಮತ್ತು ಆದರ್ಶ ಜೀವನದ ಸಂಕೇತವಾದ ಮತ್ತು ಭಗವಾನ್ ಮಹಾವಿಷ್ಣುದೇವರ 7ನೇ ಅವತಾರವಾದ ಪ್ರಭು ಶ್ರೀರಾಮಚಂದ್ರರು ಜನಿಸಿದಂತಹ ಪುಣ್ಯ ದಿನವೇ ಶ್ರೀರಾಮನವಮಿ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ದಿನದಂದು ಶ್ರೀರಾಮನವಮಿಯನ್ನು ಆಚರಿಸಲಾಗುತ್ತದೆ. ಪ್ರಸ್ತುತ 2026ರಲ್ಲಿ ರಾಮನವಮಿ ಹಬ್ಬವನ್ನು ಮಾರ್ಚ್ 26ನೆಯ ತಾರೀಕು ಗುರುವಾರದಂದು ಆಚರಣೆ ಮಾಡಲಾಗುತ್ತಲಿದೆ. ಆತ್ಮೀಯರೇ, ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಶ್ರೀರಾಮನವಮಿಯ ಪೌರಾಣಿಕ ಹಿನ್ನೆಲೆ ಏನು, ಈ ಹಬ್ಬವನ್ನು ಹೇಗೆ ಆಚರಿಸಬೇಕು, ಈ ಹಬ್ಬದ ಶುಭ ಫಲಗಳೇನು ಎಂಬಿತ್ಯಾದಿ ಕುತೂಹಲಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳೋಣ. ಶ್ರೀರಾಮನವಮಿಯ ಪೌರಾಣಿಕ ಹಿನ್ನೆಲೆ. ತ್ರೇತಾಯುಗದಲ್ಲಿ ಲಂಕೆಯ ಅರಸನಾದಂತಹ ರಾವಣ ಬ್ರಹ್ಮದೇವರಿಂದ ಅಮೋಘ ವರವೊಂದನ್ನು ಪಡೆದುಕೊಂಡಿರುತ್ತಾನೆ. ಆ ವರದ ಪ್ರಕಾರವೇ ಆತನನ್ನು ದೇವತೆಗಳಾಗಲಿ, ಗಂಧರ್ವರಾಗಲಿ ಅಥವಾ ಯಕ್ಷರಾಗಲಿ ಯಾರಿಗೂ ಕೊಲ್ಲಲು ಸಾಧ್ಯವಿರುವುದಿಲ್ಲ. ತನಗಿಂತಲೂ ಕೆಳಮಟ್ಟದವರೆಂದು ಭಾವಿಸಿದಂತಹ ಮನುಷ್ಯರಿಂದ ತನಗೆ ಭಯವಿಲ್ಲ ಎಂದು ರಾವಣ ಅಹಂಕಾರದಿಂದಲೇ ಮನುಷ್ಯರನ್ನು ತನ್ನ ವರದಲ್ಲಿ ಸೇರಿಸಿರುವುದಿಲ್ಲ. ಈ ರಾವಣನು ತಾನು ಪಡೆದ ವರದ ಮದದಿಂದಲೇ ಸಾಮಾನ್ಯ ಜನರಿಗೆ, ಋಷಿಮುನಿಗಳಿಗೆ ಮತ್ತು ದೇವಾನುದೇವತೆಗಳಿಗೂ ಸಹ ಅತೀವ ಕಿರುಕುಳಗಳನ್ನು ನೀಡಲಾರಂಭಿಸುತ್ತಾನೆ. ಆ ಸಮಯದಲ್ಲಿ ರಾವಣನ ಅಟ್ಟಹಾಸವನ್ನು ತಡೆಯಲು ದೇವಾನುದೇವತೆಗಳೆಲ್ಲ ಸೇರಿಕೊಂಡು ಭಗವಾನ್ ಮಹಾವಿಷ್ಣುದೇವರ ಮೊರೆ ಹೋಗುತ್ತಾರೆ. ರಾವಣನು ಪಡೆದಿದ್ದ ವರದ ಮಿತಿಯನ್ನು ಅರಿತಿದ್ದಂತಹ ಭಗವಾನ್ ಮಹಾವಿಷ್ಣುದೇವರು ಈ ಭೂವಸುಂದರೆಯ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯರಾಗಿ ಅವತರಿಸಿ ರಾವಣನನ್ನು ಸಂಹರಿಸಲು ನಿರ್ಧರಿಸುತ್ತಾರೆ. ಇತ್ತ ಅಯೋಧ್ಯೆಯ ರಾಜನಾದ ದಶರಥನಿಗೆ 3 ಪತ್ನಿಯರಿದ್ದರೂ ಸಹ ಸಂತಾನ ಭಾಗ್ಯವಿರುವುದಿಲ್ಲ. ತನ್ನ ವಂಶವನ್ನು ಮುಂದುವರಿಸಲು ಆತನು ಋಷ್ಯಶೃಂಗ ಮುನಿಗಳ ನೇತೃತ್ವದಲ್ಲಿ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡುತ್ತಾನೆ. ಆ ಯಾಗದಲ್ಲಿ ಯಜ್ಞಕುಂಡದಿಂದ ಪ್ರಕಟವಾದ ಅಗ್ನಿದೇವರು ದಶರಥ ಮಹಾರಾಜರಿಗೆ 1 ಪಾತ್ರೆ ಪಾಯಸವನ್ನು ನೀಡಿ ಅದನ್ನು ಪತ್ನಿಯರಿಗೆಲ್ಲ ಹಂಚಲು ತಿಳಿಸುತ್ತಾರೆ. ಆ ಪಾಯಸವನ್ನು ಸೇವಿಸಿದ ನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನವಾದ ನವಮಿ ಎಂದು ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ಲಗ್ನದಲ್ಲಿ ರಾಣಿ ಕೌಶಲ್ಯಾದೇವಿ ಪ್ರಭು ಶ್ರೀರಾಮಚಂದ್ರರಿಗೆ ಜನ್ಮವನ್ನು ನೀಡುತ್ತಾರೆ. ನಂತರ ಕ್ರಮವಾಗಿ ಕೈಕೇಯಿಗೆ ಭರತ, ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸುತ್ತಾರೆ. ಪ್ರಭು ಶ್ರೀರಾಮಚಂದ್ರರು ಮಧ್ಯಾಹ್ನ 12 ಗಂಟೆಯ ಸಮಯದಲ್ಲಿ ಸೂರ್ಯದೇವನು ಆಕಾಶದ ಮಧ್ಯಭಾಗದಲ್ಲಿರುವಾಗ ಜನಿಸಿದರು ಎಂದು ನಂಬಲಾಗುತ್ತದೆ. ಸೂರ್ಯವಂಶದ ಕುಡಿಯಾದ ಪ್ರಭು ಶ್ರೀರಾಮಚಂದ್ರರು ಜನಿಸಿದ ಈ ಸಮಯವನ್ನು ಇಂದಿಗೂ ಅತ್ಯಂತ ಮಂಗಳಕರವೆಂದು ಭಾವಿಸಿ ರಾಮನವಮಿ ಎಂದು ಮಧ್ಯಾಹ್ನವೇ ವಿಶೇಷ ಪೂಜೆ ಮತ್ತು ಆರತಿಯನ್ನು ಮಾಡಲಾಗುತ್ತದೆ. ಹೀಗೆ ಲೋಕಕಂಟಕನಾಗಿದ್ದ ರಾವಣನನ್ನು ಸಂಹರಿಸಿ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಎತ್ತಿ ಹಿಡಿಯಲು ಭಗವಂತರು ಮನುಷ್ಯ ರೂಪದಲ್ಲಿ ಬಂದಂತಹ ಈ ಸುದಿನವೇ ರಾಮನವಮಿ. ರಾಮನವಮಿಯನ್ನು ಹೇಗೆ ಆಚರಿಸಬೇಕು? ಶ್ರೀರಾಮನವಮಿಯ ದಿನ ಮುಂಜಾನೆಯೇ ಇದ್ದು ಪವಿತ್ರ ಸ್ನಾನವನ್ನು ಮಾಡಿ ಮಡಿಬಟ್ಟೆಗಳನ್ನು ಧರಿಸಬೇಕು. ದೇವರ ಕೋಣೆಯಲ್ಲಿ 1 ಮಣೆ ಅಥವಾ ಪೀಠದ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹಾಸಿ
ಅದರ ಮೇಲೆ ಪ್ರಭು ಶ್ರೀರಾಮಚಂದ್ರರು, ಸೀತಾದೇವಿ, ಲಕ್ಷ್ಮಣ ಮತ್ತು ಆಂಜನೇಯ ಸ್ವಾಮಿ ಇರುವ ರಾಮ ಪರಿವಾರದ ಚಿತ್ರಪಟ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಬೇಕು. ಮೊದಲು ಗಣಪತಿ ದೇವರನ್ನು ಸ್ಮರಿಸಿ ನಂತರ ದೇವರ ಮುಂದೆ ತುಪ್ಪದ ದೀಪವನ್ನು ಬೆಳಗಬೇಕು. ನಮ್ಮ ಕೈಗಳಲ್ಲಿ ಅಕ್ಷತೆ ಮತ್ತು ನೀರನ್ನು ಹಿಡಿದುಕೊಂಡು ನನ್ನ ಮತ್ತು ನನ್ನ ಕುಟುಂಬದ ಶ್ರೇಯಸ್ಸಿಗಾಗಿಯೇ ಪ್ರಭು ಶ್ರೀರಾಮಚಂದ್ರರ ಪೂಜೆಯನ್ನು ಮಾಡುತ್ತಲಿರುವೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನೀರನ್ನು ಬಿಡಬೇಕು. ಪ್ರಭು ಶ್ರೀರಾಮಚಂದ್ರರ ವಿಗ್ರಹವಿದ್ದಲ್ಲಿ ಹಾಲು, ಮೊಸರು, ತುಪ್ಪ, ಜೇನುತುಪ್ಪದಿಂದ ಅಭಿಷೇಕವನ್ನು ಕೈಗೊಂಡು ತದನಂತರ ಶುದ್ಧ ನೀರಿನಿಂದ ಆ ವಿಗ್ರಹಕ್ಕೆ ಅಭಿಷೇಕವನ್ನು ಮಾಡಬೇಕು. ಶ್ರೀರಾಮಚಂದ್ರರಿಗೆ ಗಂಧದ ತಿಲಕವನ್ನಿಟ್ಟು ತುಳಸಿ ಮಾಲೆಗಳಿಂದ ಅಲಂಕರಿಸಬೇಕು. ಓಂ ಶ್ರೀ ರಾಮಾಯ ನಮಃ ಎಂದು 108 ಬಾರಿ ಜಪಿಸುತ್ತಾ ಅಥವಾ ಶ್ರೀರಾಮ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುತ್ತಾ ಹೂಗಳನ್ನು ಸಮರ್ಪಿಸಬೇಕು. ರಾಮನವಮಿ ಹಬ್ಬದ ದಿನ ರಾಮರಕ್ಷಾ ಸ್ತೋತ್ರ ಅಥವಾ ರಾಮಾಯಣದ ಕೆಲವು ಅಧ್ಯಾಯಗಳನ್ನು, ಅದರಲ್ಲಿಯೂ ವಿಶೇಷವಾಗಿ ಬಾಲಕಾಂಡವನ್ನು ಓದುವುದು ಬಹಳ ಶ್ರೇಷ್ಠ. ಕೆಲವೆಡೆಗಳಲ್ಲಿ ಯುಗಾದಿಯಿಂದ ಪ್ರಾರಂಭಿಸಿ 9 ದಿನಗಳ ದೀರ್ಘಕಾಲ ರಾಮಾಯಣ ಪಾರಾಯಣವನ್ನು ಮಾಡಿ 9ನೆಯ ದಿನ ರಾಮನವಮಿ ಎಂದು ರಾಮ ಜನ್ಮೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ. ನಮ್ಮ ಕರ್ನಾಟಕದ ಸಂಪ್ರದಾಯದಂತೆ ಪ್ರಭು ಶ್ರೀರಾಮಚಂದ್ರರಿಗೆ ಬೆಲ್ಲದ ಪಾನಕ, ಮಜ್ಜಿಗೆ ಹಾಗೂ ಹೆಸರು ಬೇಳೆ ಕೋಸುಂಬರಿಗಳನ್ನು ನೈವೇದ್ಯವನ್ನಾಗಿ ಅರ್ಪಣೆ ಮಾಡಲಾಗುತ್ತದೆ. ಪ್ರಭು ಶ್ರೀರಾಮಚಂದ್ರರು ಮಧ್ಯಾಹ್ನ 12 ಗಂಟೆಗೆ ಅಂದರೆ ಸೂರ್ಯ ಆಕಾಶದ ಮಧ್ಯಭಾಗದಲ್ಲಿರುವಾಗ ಜನಿಸಿದರೆಂದು ನಂಬಿಕೆ ಇರುವುದರಿಂದಲೇ ಆ ಸಮಯದಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ಮಂಗಳಾರತಿಯನ್ನು ಕೈಗೊಂಡು ಪ್ರಸಾದವನ್ನು ವಿತರಿಸುವುದು ಅತ್ಯಂತ ಶುಭಪ್ರದ. ಶ್ರೀರಾಮನವಮಿಯ ಆಚರಣೆಯ ಪುಣ್ಯ ಫಲಗಳು. ಶ್ರೀರಾಮನವಮಿ ಎಂದು ಬ್ರಹ್ಮಾಂಡದಲ್ಲಿ ಪ್ರಭು ಶ್ರೀರಾಮಚಂದ್ರರ ತತ್ವ ಇತರ ದಿನಗಳಿಗಿಂತಲೂ 1000 ಪಟ್ಟು ಹೆಚ್ಚು ಕಾರ್ಯನಿರತವಾಗಿರುತ್ತದೆ. ರಾಮನವಮಿ ಎಂದು ನಡೆಯುವಂತಹ ಭಜನೆ, ಕೀರ್ತನೆ ಮತ್ತು ರಾಮಾಯಣ ಪಾರಾಯಣದಿಂದ ಮನಸ್ಸಿನ ಅಶಾಂತಿಯೆಲ್ಲ ಹೋಗಿ ಆಂತರಿಕ ನೆಮ್ಮದಿ ದೊರೆಯುತ್ತದೆ. ಪ್ರಭು ಶ್ರೀರಾಮಚಂದ್ರರು ಆದರ್ಶ ಕುಟುಂಬ ಜೀವನಕ್ಕೆ ಮಾದರಿಯಾದವರು. ಈ ದಿನ ರಾಮ ಸೀತೆಯನ್ನು ಪೂಜೆ ಮಾಡುವುದರಿಂದ ದಂಪತಿಗಳ ನಡುವಿನ ಅನುರಾಗ ಹೆಚ್ಚುತ್ತದೆ ಮತ್ತು ಕುಟುಂಬದಲ್ಲಿ ಸುಖ ಶಾಂತಿ ಹಾಗೂ ಒಗ್ಗಟ್ಟು ನೆಲೆಸುತ್ತದೆ. ಶ್ರೀರಾಮ ಎಂಬ ನಾಮಸ್ಮರಣೆಯು ಮನಸ್ಸಿನ ಚಂಚಲತೆಯನ್ನೆಲ್ಲ ದೂರ ಮಾಡುತ್ತದೆ. ರಾಮನವಮಿಯ ದಿನ ಪೂಜೆ ಹಾಗೂ ಜಪತಪಗಳನ್ನು ಮಾಡುವುದರಿಂದ ಮಾನಸಿಕ ಒತ್ತಡವೆಲ್ಲ ಕಡಿಮೆಯಾಗಿ ಎಂತಹ ಕಷ್ಟದ ಪರಿಸ್ಥಿತಿಯನ್ನೂ ಸಹ ಎದುರಿಸುವಂತಹ ಆತ್ಮವಿಶ್ವಾಸ ಮತ್ತು ಧೈರ್ಯ ಲಭಿಸುತ್ತದೆ. ಶ್ರೀರಾಮನವಮಿ ಎಂದು ಉಪವಾಸವಿದ್ದು ರಾಮದೇವರನ್ನು ಆರಾಧಿಸುವುದರಿಂದ ತಿಳಿದೋ ತಿಳಿಯದೆ ಮಾಡಿರುವಂತಹ ಪಾಪಕರ್ಮಗಳೆಲ್ಲ ನಿವಾರಣೆಯಾಗುತ್ತವೆ. ಇದು ಆತ್ಮವನ್ನು ಶುದ್ಧೀಕರಿಸುವಂತಹ ಪವಿತ್ರ ದಿನವಾಗಿದೆ. ಶ್ರೀರಾಮನವಮಿ ಆಚರಣೆಯು ನಮ್ಮಲ್ಲಿರುವ ನೈತಿಕ ಮೌಲ್ಯಗಳನ್ನೆಲ್ಲ ಜಾಗೃತಗೊಳಿಸುತ್ತದೆ. ಸುಳ್ಳು, ಅಧರ್ಮ, ಅಹಂಕಾರವನ್ನೆಲ್ಲ ಬಿಟ್ಟು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡೆಯುವಂತಹ ಶಕ್ತಿಯನ್ನು ಭಗವಂತರು ಕರುಣಿಸುತ್ತಾರೆ. ಶ್ರದ್ಧಾ ಭಕ್ತಿಯಿಂದ ಶ್ರೀರಾಮನವಮಿಯ ದಿನ ರಾಮರಕ್ಷಾ ಸ್ತೋತ್ರವನ್ನು ಅಥವಾ ರಾಮನಾಮ ಜಪವನ್ನು ಮಾಡುವುದರಿಂದ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ನಿರ್ವಿಘ್ನವಾಗಿ ನೆರವೇರುತ್ತವೆ ಮತ್ತು ಜೀವನದಲ್ಲಿ ಸಮೃದ್ಧಿ ಉಂಟಾಗುತ್ತದೆ. ಈ ಹಬ್ಬ ಬೇಸಿಗೆ ಆರಂಭದಲ್ಲಿ ಬರುತ್ತದೆ. ಈ ಸುದಿನ ಹಂಚುವಂತಹ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಪ್ರಸಾದವನ್ನು ಸೇವಿಸುವುದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಆತ್ಮೀಯರೇ, ರಾಮನವಮಿ ಸಮೀಪಿಸುತ್ತಿರುವ ಈ ಸುಸಂದರ್ಭದಲ್ಲಿ ರಾಮನವಮಿಯ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.